ನಮಸ್ಕಾರ. ಇವತ್ತು ನಾವು ಒಂದು ಅದ್ಭುತವಾದ ಜರ್ನಿ ಹೋಗೋಣ. ನಮ್ಮ ಭೂಮಿಯಿಂದ ಆಚೆಗೆ. ಆಕಾಶದ ಆಳದಲ್ಲಿ ಏನಿದೆ ಅಂತ ನೋಡೋಣ. ಬನ್ನಿ. ರೆಡಿನಾ? ರಾತ್ರಿ ಹೊತ್ತು ಆಚೆ ಬಂದು ಆಕಾಶ ನೋಡಿದ್ರೆ ಏನೆಲ್ಲ ಕಾಣಿಸುತ್ತೆ? ಮಿನುಗುವ ಚುಕ್ಕಿಗಳು ಅಂದ್ರೆ ನಕ್ಷತ್ರಗಳು, ಆಮೇಲೆ ಚಂದಮಾಮ. ಕೆಲವೊಮ್ಮೆ ಬೇರೆ ಗ್ರಹಗಳು ಕೂಡ ಕಾಣಿಸುತ್ತೆ ಅಲ್ವಾ? ಇವೆಲ್ಲ ಸೇರಿ ಒಂದು ದೊಡ್ಡ ಅದ್ಭುತ ಲೋಕನೇ ಇದೆ. ಸರಿ, ಹಾಗಾದ್ರೆ ನಮ್ಮ ಪ್ರಯಾಣದ ಮೊದಲನೇ ಭಾಗ ಶುರು ಮಾಡೋಣ. ರಾತ್ರಿ ಆಕಾಶದಲ್ಲಿ ನಮಗೆ ಕಾಣೋ ಆ ಲೈಟ್ಸ್, ಆ ಬೆಳಕುಗಳ ಹಿಂದಿನ ಸೀಕ್ರೆಟ್ ಏನು ಅಂತ ಮೊದಲು ತಿಳಿದುಕೊಳ್ಳೋಣ. ಹಾಗಾದ್ರೆ ಈ ನಕ್ಷತ್ರಗಳು ಅಂದ್ರೆ ಏನು ಯೋಚನೆ ಮಾಡಿದಿರಾ? ಅವು ತುಂಬಾನೇ ದೊಡ್ಡ, ಬಿಸಿಯಾದ, ಬೆಂಕಿಯ ಉಂಡೆಗಳು ಇದ್ದ ಹಾಗೆ. ಅವುಗಳಿಗೆ ಸ್ವಂತ ಬೆಳಕು, ಸ್ವಂತ ಶಾಖ ಎಲ್ಲ ಇದೆ. ನಮಗೆ ಅತಿ ಹತ್ತಿರ ಇರೋ ನಕ್ಷತ್ರ ಯಾವುದು ಗೊತ್ತಾ? ಅದು ಬೇರೆ ಯಾವುದೂ ಅಲ್ಲ, ನಮ್ಮ ಸೂರ್ಯ. ಗೊತ್ತಾ, ಈ ನಕ್ಷತ್ರಗಳು ಆಕಾಶದಲ್ಲಿ ಸುಮ್ನೆ ಎಲ್ಲೆಲ್ಲೋ ಚದರಿ ಹೋಗಿಲ್ಲ. ಅವು ಒಂದೊಂದು ಗುಂಪಾಗಿ ಸೇರ್ಕೊಂಡು ನಮಗೆ ನೋಡೋಕೆ ಸುಲಭವಾಗಿ ಗುರ್ತಿಡಿಯೋ ಹಾಗೆ ಒಂದೊಂದು ಆಕಾರವನ್ನ ರೂಪಿಸ್ತವೆ. ನಕ್ಷತ್ರಗಳ ಈ ಗುಂಪಿಗೆ ನಾವು ನಕ್ಷತ್ರಪುಂಜ ಅಂತ ಕರಿತೀವಿ. ಸಪ್ತರ್ಷಿಮಂಡಲ, ಓರಿಯನ್ ಇವೆಲ್ಲ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್. ಇಲ್ಲಿ ಒಂದು ತುಂಬಾನೇ ಇಂಪಾರ್ಟೆಂಟ್ ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೋಬೇಕು. ನಕ್ಷತ್ರಗಳಿಗೆ ತಮ್ಮದೇ ಆದ ಸ್ವಂತ ಬೆಳಕು ಇರುತ್ತೆ, ಆದ್ರೆ ಗ್ರಹಗಳಿಗೆ ಅವುಗಳಿಗೆ ಸ್ವಂತ ಬೆಳಕು ಇರೋದಿಲ್ಲ. ಅವು ಒಂದು ನಕ್ಷತ್ರದ ಅಂದ್ರೆ ಸೂರ್ಯನ ಬೆಳಕನ್ನೇ ಪ್ರತಿಫಲಿಸುತ್ತವೆ. ಸೂರ್ಯ ಒಂದು ನಕ್ಷತ್ರ, ಆದ್ರೆ ನಾವು ವಾಸಿಸೋ ಈ ಭೂಮಿ ಇದೆಯಲ್ಲ, ಅದು ಒಂದು ಗ್ರಹ. ಓಕೆ, ಈಗ ನಮ್ಮ ಜರ್ನಿಯಲ್ಲಿ ಇನ್ನೊಂದು ಸ್ಟೆಪ್ ಮುಂದೆ ಹೋಗೋಣ. ಬನ್ನಿ, ನಮ್ಮದೇ ಮನೆ, ನಮ್ಮ ಸೌರಮಂಡಲದ ಒಂದು ಸೂಪರ್ ಟೂರ್ ಮಾಡ್ಕೊಂಡು ಬರೋಣ. ನಮ್ಮ ಸೌರಮಂಡಲದ ಸೆಂಟರ್ ಆಫ್ ಅಟ್ರಾಕ್ಷನ್ ಯಾರು? ಅದು ನಮ್ಮ ಸೂರ್ಯ. ಬೆಳಕು, ಶಾಖ ಎಲ್ಲವನ್ನೂ ಕೊಡೋ ಒಂದು ದೊಡ್ಡ ನಕ್ಷತ್ರ. ಅವನ ಸುತ್ತ ಸರಿಯಾಗಿ 8 ಗ್ರಹಗಳು ಸುತ್ತು ಹಾಕ್ತವೆ. ಮೊದಲನೇದಾಗಿ ಬುಧ, ಸೂರ್ಯನಿಗೆ ಅತಿ ಹತ್ತಿರ ಇರೋ ಗ್ರಹ ಇದು. ಅಷ್ಟೇ ಅಲ್ಲ, ನಮ್ಮ ಸೌರಮಂಡಲದಲ್ಲೇ ಅತಿ ಚಿಕ್ಕ ಗ್ರಹ ಕೂಡ. ಇಲ್ಲಿ ಹಗಲು ಹೊತ್ತಲ್ಲಿ ಸಿಕ್ಕಾಪಟ್ಟೆ ಬಿಸಿ, ಆದ್ರೆ ರಾತ್ರಿ ಆಗ್ತಿದ್ದ ಹಾಗೆ ಅಷ್ಟೇ ಭಯಂಕರ ಚಳಿ. ಎರಡನೇ ಗ್ರಹ ಶುಕ್ರ. ಇದು ನಮ್ಮ ಭೂಮಿಗೆ ಅತಿ ಹತ್ತಿರದ ನೆರೆಮನೆಯವನು ಅಂತಾನೇ ಹೇಳ್ಬಹುದು. ಆಕಾಶದಲ್ಲಿ ನೋಡಿದ್ರೆ ತುಂಬಾನೇ ಬ್ರೈಟಾಗಿ ಕಾಣಿಸುತ್ತಲ್ಲ, ಅದೇ ಇದು. ಇದರ ವಾತಾವರಣ ಏನಿದೆ ಅದು ತುಂಬಾನೇ ದಟ್ಟವಾಗಿದೆ. ಮೂರನೇದಾಗಿ ನಮ್ಮ ಮನೆ, ನಮ್ಮ ಭೂಮಿ. ಸದ್ಯಕ್ಕೆ ನಮ್ಗೆ ಗೊತ್ತಿರೋ ಹಾಗೆ ಜೀವ ಇರೋ ಒಂದೇ ಒಂದು ಗ್ರಹ ಅಂದ್ರೆ ಅದು ನಮ್ಮ ಭೂಮಿ. ಯಾಕಂದ್ರೆ ಇಲ್ಲಿ ನೀರಿದೆ, ಗಾಳಿ ಇದೆ, ಮತ್ತೆ ಜೀವಿಗಳು ಬದುಕೋಕೆ ಬೇಕಾದ ಸರಿಯಾದ ಟೆಂಪರೇಚರ್ ಕೂಡ ಇದೆ. ನಾಲ್ಕನೇದು ಮಂಗಳ ಗ್ರಹ. ಇದನ್ನ ಕೆಂಪು ಗ್ರಹ ಅಂತಾನೂ ಕರೀತಾರೆ. ಯಾಕೆ ಗೊತ್ತಾ? ಯಾಕಂದ್ರೆ ಇದ್ರ ಮಣ್ಣಿನಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇದೆ. ಸೈಂಟಿಸ್ಟ್ಗಳು ಇಲ್ಲಿ ಜೀವ ಇರಬಹುದಾ ಅಂತ ಈಗ್ಲೂ ರಿಸರ್ಚ್ ಮಾಡ್ತಾನೇ ಇದ್ದಾರೆ. ಇಂಟ್ರೆಸ್ಟಿಂಗ್ ಅಲ್ವಾ? ಐದನೇ ಗ್ರಹ ಗುರು. ಇದು ನಮ್ಮ ಸೌರಮಂಡಲದ ದೊಡ್ಡಣ್ಣ ಇದ್ದ ಹಾಗೆ. ಯಾಕಂದ್ರೆ ಇದೇ ಅತೀ ದೊಡ್ಡ ಗ್ರಹ. ಇದಕ್ಕೆ ತುಂಬಾನೇ ನೈಸರ್ಗಿಕ ಉಪಗ್ರಹಗಳು ಅಂದ್ರೆ ಚಂದ್ರಗಳು ಇವೆ. ಇದರ ಗುರುತ್ವಾಕರ್ಷಣ ಶಕ್ತಿ ಕೂಡ ತುಂಬಾನೇ ಸ್ಟ್ರಾಂಗ್. ಆರನೆಯದು ಶನಿ. ಶನಿ ಅಂದ ತಕ್ಷಣ ನಮ್ಗೆಲ್ಲ ನೆನಪಾಗೋದೇ ಅದರ ಸುಂದರವಾದ ಉಂಗುರಗಳು. ಇದು ಕೂಡ ಒಂದು ದೊಡ್ಡ ಗ್ಯಾಸ್ ಜೈಂಟ್ ಅಂದ್ರೆ ಅನಿಲದ ಗ್ರಹ. ಇನ್ನೊಂದು ವಿಶೇಷ ಅಂದ್ರೆ ಎಲ್ಲ ಗ್ರಹಗಳಿಗಿಂತ ಇದರ ಸಾಂದ್ರತೆ ಅಂದ್ರೆ ಡೆನ್ಸಿಟಿ ತುಂಬಾನೇ ಕಡಿಮೆ. ಏಳನೇ ಗ್ರಹ ಯುರೇನಸ್. ಇದು ನೀಲಿ ಹಸಿರು ಬಣ್ಣದಲ್ಲಿ ಕಾಣಿಸುತ್ತೆ. ಇದರಲ್ಲೊಂದು ತುಂಬಾನೇ ಯುನಿಕ್ ವಿಷಯ ಇದೆ. ಏನಂದ್ರೆ ಬೇರೆ ಗ್ರಹಗಳ ಹಾಗೆ ಇದು ನೇರವಾಗಿ ತಿರ್ಗೋಲ್ಲ, ಬದಲಾಗಿ ಪಕ್ಕಕ್ಕೆ ಮಲಗಿಕೊಂಡು ಉರುಳಿದ ಹಾಗೆ ತಿರುಗುತ್ತೆ. ಜೊತೆಗೆ ಇದು ಕೂಡ ತುಂಬಾನೇ ತಣ್ಣಗಿನ ಗ್ರಹ. ಸರಿ, ಈಗ ಕೊನೆಯ 8ನೇ ಗ್ರಹಕ್ಕೆ ಬರೋಣ. ಅದು ನೆಪ್ಚೂನ್. ಇದು ಸೂರ್ಯನಿಂದ ಅತಿ ದೂರದಲ್ಲಿರೋ ಗ್ರಹ. ನೋಡೋಕೆ ಗಾಢ ನೀಲಿ ಬಣ್ಣದಲ್ಲಿರುತ್ತೆ. ಇಲ್ಲಿ ನಮ್ಮ ಇಡೀ ಸೌರಮಂಡಲದಲ್ಲೇ ಅತಿ ವೇಗದ ಗಾಳಿ ಬೀಸುತ್ತೆ ಅಂದ್ರೆ ನೀವು ನಂಬಲೇಬೇಕು. ಅಬ್ಬಾ, ಈ 8 ಗ್ರಹಗಳ ಹೆಸರನ್ನ ಆರ್ಡರ್ ಪ್ರಕಾರ ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ಅಲ್ವಾ? ಡೋಂಟ್ ವರಿ, ಅದಕ್ಕೊಂದು ಸಿಂಪಲ್ ಸೀಕ್ರೆಟ್ ಕೋಡ್ ಇದೆ. ಭೂ ಶು ಭೂ ಮಂಗ್ ಗು ಶ ಯು ನೇ. ಇದನ್ನ ನೆನ್ಪಿಟ್ಕೊಂಡ್ರೆ ಸಾಕು, ಗ್ರಹಗಳ ಕ್ರಮವನ್ನ ಮರೆಯೋಕೆ ಚಾನ್ಸೇ ಇಲ್ಲ. ನಮ್ಮ ಸೌರಮಂಡಲ ಅಂದ್ರೆ ಬರೀ ಗ್ರಹಗಳು ಅಷ್ಟೇನಾ? ಖಂಡಿತ ಇಲ್ಲ. ಇನ್ನೂ ಬೇರೆ ಬೇರೆ ಆಕಾಶಕಾಯಗಳು ಇಲ್ಲಿವೆ. ಬನ್ನಿ, ಅವುಗಳ ಬಗ್ಗೆನೂ ಸ್ವಲ್ಪ ತಿಳಿದುಕೊಳ್ಳೋಣ. ಗ್ರಹಗಳ ಸುತ್ತ ಸುತ್ತುವ ಆಕಾಶಕಾಯಗಳಿಗೆ ನೈಸರ್ಗಿಕ ಉಪಗ್ರಹಗಳು ಅಂತ ಕರೀತಾರೆ. ನಮ್ಮ ಭೂಮಿಗೂ ಒಂದು ನೈಸರ್ಗಿಕ ಉಪಗ್ರಹ ಇದೆ. ಅದ್ಯಾವುದು? ಕರೆಕ್ಟ್, ನಮ್ಮ ಚಂದಮಾಮ.
ಚಂದ್ರನಿಗೆ ಸ್ವಂತ ಬೆಳಕಿಲ್ಲ ಅನ್ನೋದು ನೆನ್ಪಿರ್ಲಿ, ಅದು ಸೂರ್ಯನ ಬೆಳಕನ್ನಷ್ಟೇ ಪ್ರತಿಫಲಿಸುತ್ತೆ. ಮಂಗಳ ಮತ್ತೆ ಗುರುಗ್ರಹಗಳ ಕಕ್ಷೆಗಳ ಮಧ್ಯೆ ಒಂದು ದೊಡ್ಡ ಗ್ಯಾಪ್ ಇದೆ. ಆ ಜಾಗದಲ್ಲಿ ಸಣ್ಣ ಸಣ್ಣ ಕಲ್ಲುಗಳ ತರ ಇರುವ ಲಕ್ಷಾಂತರ ವಸ್ತುಗಳು ಸೂರ್ಯನ ಸುತ್ತ ಸುತ್ತುತ್ತಾ ಇವೆ. ಇವನ್ನೇ ನಾವು ಕ್ಷುದ್ರಗ್ರಹಗಳು ಅಂತ ಕರಿತೀವಿ. ಆ ಜಾಗಕ್ಕೆ ಕ್ಷುದ್ರಗ್ರಹ ಪಟ್ಟಿ ಅಥವಾ ಆಸ್ಟೆರಾಯ್ಡ್ ಬೆಲ್ಟ್ ಅಂತ ಹೆಸರು. ಇನ್ನು ಧೂಮಕೇತುಗಳು ಅಂತಾನೂ ಇವೆ. ಇವು ಮಂಜುಗಡ್ಡೆ ಮತ್ತು ಧೂಳಿನಿಂದ ಮಾಡಿರೋ ಆಕಾಶಕಾಯಗಳು. ಇವು ಸೂರ್ಯನ ಹತ್ತಿರ ಬಂದಾಗ ಏನಾಡುತ್ತೆ ಗೊತ್ತಾ? ಸೂರ್ಯನ ಶಾಖಕ್ಕೆ ಇದರಲ್ಲಿರೋ ಮಂಜುಗಡ್ಡೆ ಕರಗಿ ಒಂದು ಉದ್ದವಾದ ಹೊಳೆಯೋ ಬಾಲದ ಹಾಗೆ ಕಾಣಿಸ್ಕೊಳ್ಳುತ್ತೆ. ಅದ್ಭುತ ಅಲ್ವಾ? ಸರಿ, ನಾವಿಲ್ಲಿವರೆಗೆ ನೋಡಿದ್ದು ನಮ್ಮ ಸೌರಮಂಡಲದ ಬಗ್ಗೆ ಮಾತ್ರ. ಆದ್ರೆ ಈ ವಿಶ್ವ ಅನ್ನೋದು ಇದಕ್ಕಿಂತ ಎಷ್ಟೋ ದೊಡ್ಡದು. ಈಗ ಆ ಬಿಗ್ ಪಿಕ್ಚರ್ ಹೇಗಿದೆ ಅಂತ ನೋಡೋಣ ಬನ್ನಿ. ನಮ್ಮ ಸೌರಮಂಡಲ ಇರೋದು ಹಾಲುಹಾದಿ ಅಥವಾ ಮಿಲ್ಕಿ ವೇ ಅನ್ನೋ ಗ್ಯಾಲಕ್ಸಿಯಲ್ಲಿ. ಇದು ಎಷ್ಟು ದೊಡ್ಡದು ಅಂತ ಊಹಿಸೋಕು ಕಷ್ಟ, ಯಾಕಂದ್ರೆ ಇದರಲ್ಲಿ ನಮ್ಮ ಸೂರ್ಯನ ತರ 100 ಶತಕೋಟಿ ಅಂದ್ರೆ ಹಂಡ್ರೆಡ್ಸ್ ಆಫ್ ಬಿಲಿಯನ್ಸ್ ನಕ್ಷತ್ರಗಳಿವೆ. ಹಾಗಾದ್ರೆ ಈ ಮಿಲ್ಕಿ ವೇ ತರ ಇರೋ ಬೇರೆ ಗ್ಯಾಲಕ್ಸಿಗಳಿಲ್ವಾ? ಖಂಡಿತ ಇವೆ. ಇಂಥ ಕೋಟ್ಯಾಂತರ ಗ್ಯಾಲಕ್ಸಿಗಳು ಸೇರಿರೋ ಆ ಮಹಾವಿಸ್ತಾರವೇ ವಿಶ್ವ ಅಥವಾ ಯೂನಿವರ್ಸ್. ಇದು ಎಷ್ಟು ವಿಶಾಲ, ಎಷ್ಟು ರಹಸ್ಯಮಯ ಅಂದ್ರೆ ಇದ್ರ ಬಗ್ಗೆ ಕಲಿಯೋದು ಯಾವತ್ತಿಗೂ ಮುಗಿಯೋದೇ ಇಲ್ಲ. ಸೈನ್ಸ್ ಅನ್ನೋದು ಯಾಕೆಷ್ಟು ಇಂಟ್ರೆಸ್ಟಿಂಗ್ ಅಂದ್ರೆ ಇದೇ ಕಾರಣಕ್ಕೆ. ನಮ್ಮ ಜೊತೆ ಮಾಡಿದ ಈ ಆಕಾಶಯಾನ ಇಷ್ಟ ಆಯ್ತಾ? ಹಾಗಿದ್ರೆ ಈ ಜ್ಞಾನದ ಪಯಣವನ್ನ ಮುಂದುವರಿಸೋಣ. ಇದೇ ತರದ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮೊಂದಿಗೆ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿವರಣೆಗಳಿಗಾಗಿ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಧನ್ಯವಾದಗಳು.